ಆತ್ಮದ ಅಂತಿಮ ಆಟ ಸಂಚಿಕೆ 1 ಮತ್ತೊಂದು ಕತೆಗೆ ಸ್ವಾಗತ. ಹೊಸ ಕತೆ ಕೇಳೋಕೆ ತಯಾರಾಗಿದ್ದೀರಾ? ಆ ದಿನ ಮುಂಜಾನೆಯ ಮಬ್ಬುಗತ್ತಲಲ್ಲಿ ಇಡೀ ಹಳ್ಳಿಯೇ ಸ್ಮಶಾನದಂತೆ ಮೌನವಾಗಿತ್ತು. ಹಳ್ಳಿಯ ಒಂದು ಹಳೆಯ ಮನೆಯ ಹಿತ್ತಲಿನಲ್ಲಿರುವ ಬಾವಿಯ ಹತ್ತಿರ ಜನರ ಗುಂಪು ಬಾವಿಯಿಂದ ರೂಪಾಳ ಶವವನ್ನು ಹೊರತಂದ ಮೇಲೆ ಆ ಬಾವಿಯ ದಡದಲ್ಲಿ ಕೇವಲ ಸಾವಿನ ಕಟು ಸತ್ಯ ಮಾತ್ರ ಉಳಿದುಕೊಂಡಿತ್ತು. ಬಾವಿಯ ಪಕ್ಕದ ಕಲ್ಲುಗಳ ಮೇಲೆ ರೂಪಾಳ ಹಸಿ ಬಟ್ಟೆಯಿಂದ ಜಿನುಗಿದ ರಕ್ತ ಮಿಶ್ರಿತ ನೀರಿನ ಹನಿಗಳು ಹರಿಯುತ್ತಿದ್ದವು. ನೀರು ಜಿನುಗುತ್ತಿರುವ ಬಟ್ಟೆಯಲ್ಲಿ ಸುತ್ತಿದ ರೂಪಾಳ ಶವವನ್ನು ಗ್ರಾಮಸ್ಥರು ಬಾವಿಯಿಂದ ಮೇಲೆ ತರುತ್ತಾರೆ. ರೂಪಾಳ ತಂದೆ ಚಂದ್ರಶೇಖರ್, ತಾಯಿ ಲಕ್ಷ್ಮಿ ಮತ್ತು ತಂಗಿ ದೀಪಾ ಅಳುತ್ತಾ ನಿಂತಿದ್ದಾರೆ. ಚಂದ್ರಶೇಖರ್ ಗಾಬರಿಯಿಂದ, ಜಾಗ್ರತೆ, ನಿಧಾನಕ್ಕೆ ತನ್ನಿ, ಮಗಳಿಗೆ ಸ್ವಲ್ಪ ಕೂಡ ನೋವಾಗಬಾರದು, ಅವಳು ತುಂಬಾ ಸೂಕ್ಷ್ಮ, ಏಟಾಗದಿರಲಿ. ಗ್ರಾಮಸ್ಥ ರಾಮಪ್ಪ, ಚಂದ್ರಣ್ಣ ಮನಸ್ಸು ಗಟ್ಟಿ ಮಾಡ್ಕೋ, ವಿಧಿಯಾಟ ಯಾರಿಗೆ ಗೊತ್ತು. ಲಕ್ಷ್ಮಿ ಅಳುತ್ತಾ, ರೂಪಾ ಯಾಕೆ ಹೀಗೆ ಮಾಡ್ಕೊಂಡೆ ಮಗಳೇ? ಇದ ಹಬ್ಬಕ್ಕೆ ಅಂತ ತಂದಿದ್ದ ಸೀರೆ ಕೂಡ ಇನ್ನು ಬಿಚ್ಚಿಲ್ಲ, ಇದ ದಿನವೇ ನಿನ್ಗೆ ಸಾವು ಬಂತಲ್ಲಮ್ಮ. ಗ್ರಾಮಸ್ಥರು ರೂಪಾಳ ಶವವನ್ನು ಮನೆಯ ಮುಂದಿನ ಜಗಲಿಯ ಮೇಲೆ ಮಲಗಿಸುತ್ತಾರೆ. ಊರಿನವರು ಸುತ್ತಲೂ ಗುಂಪು ಸೇರಿದ್ದಾರೆ. ಪೊಲೀಸರಿಗೆ ವಿಷಯ ಮುಟ್ಟಿಸಲಾಗಿದೆ. ಗಾಳಿ ಬೀಸುವಾಗ ಆ ಹಳೆಯ ಮರದ ಎಲೆಗಳು ಒಂದಕ್ಕೊಂದು ಉಜ್ಜುತ್ತಾ ಸರ್ ಸರ್ ಎಂದು ಪಿಸುಗುಟ್ಟುವಂತೆ ಶಬ್ದ ಮಾಡುತ್ತಿದ್ದವು. ಆ ಸದ್ದು ಹೇಗಿತ್ತೆಂದರೆ ಯಾರೋ ಕತ್ತಲೆಯಲ್ಲಿ ನಿಂತು ನೋಡಿ ನಗುತ್ತಿರುವಂತೆ ಭಾಸವಾಗುತ್ತಿತ್ತು. ಮೌನವನ್ನು ಸೀಳಿಕೊಂಡು ಇದ್ದಕ್ಕಿದ್ದಂತೆ ಘರ್ ಘರ್ ಎಂಬ ಕರ್ಕಶ ಶಬ್ದ. ರೂಪಾಳ ಪ್ರಾಣ ಹೋಗಿದ್ದರೂ ಅವಳ ಪಕ್ಕದಲ್ಲೇ ಬಿದ್ದಿದ್ದ ಫೋನ್ ಮಾತ್ರ ಇನ್ನೂ ಜೀವಂತವಾಗಿತ್ತು. ಕತ್ತಲೆಯಲ್ಲಿ ಆ ಫೋನ್ ನ ಕೆಂಪು ಬೆಳಕು ಬಾವಿಯ ದಡದ ಮೇಲೆ ಚೆಲ್ಲಿದಂತೆ ಕಾಣುತ್ತಿತ್ತು. ಆ ಸ್ಕ್ರೀನ್ ಮೇಲೆ ಯಾರೋ ಒಬ್ಬ ಅಪರಿಚಿತ ಸತತವಾಗಿ ಕರೆ ಮಾಡುತ್ತಿದ್ದ. ಆ ವೈಬ್ರೇಷನ್ ಶಬ್ದ ಎದೆ ಬಡಿತವನ್ನು ಹೆಚ್ಚಿಸುವಂತಿತ್ತು. ಬಾವಿಯ ದಡದಲ್ಲಿ ಆ ಅಪರಿಚಿತ ನೆರಳು ಮಾಯವಾಯಿತು. ಮನೆಯ ಜಗಲಿಯ ಮೇಲೆ ಬಿದ್ದಿದ್ದ ರೂಪಾಳ ಹೆಣ, ತಾಯಿ ಲಕ್ಷ್ಮಿಯ ಅರ್ಥನಾದ ಮಾತ್ರ ಇಡೀ ಹಳ್ಳಿಯನ್ನೇ ನಡುಗಿಸುತ್ತಿತ್ತು. ಚಂದ್ರಶೇಖರ್ ಕಲ್ಲಾಗಿದ್ದ. ಅವನ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಕೆನ್ನೆಯ ಮೇಲೆ ಒಣಗಿ ಹೋಗಿತ್ತು. ಪೊಲೀಸರ ಜೀಪ್ನ ಸೈರನ್ ಶಬ್ದ ದೂರದಿಂದ ಕೇಳಿಸುತ್ತಿದ್ದಂತೆ ಊರಿನವರು ಒಬ್ಬೊಬ್ಬರಾಗಿ ಆ ಮನೆಯತ್ತ ಹಾಕಿದರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಆ ಬಾವಿಯ ಪಕ್ಕದಲ್ಲಿ ಬಿದ್ದಿದ್ದ ಆ ಒಂದು ಮೊಬೈಲ್ ಫೋನ್ ರೂಪಾಳ ಸಾವಿನ ರಹಸ್ಯವನ್ನ ತನ್ನೊಳಗೆ ಅಡಗಿಸಿಕೊಂಡಿದೆ ಎಂದು. ಸಬ್ ಇನ್ಸ್ಪೆಕ್ಟರ್ ಸಿದ್ದಪ್ಪ ಗಾಡಿಯಿಂದ ಇಳಿದವರೇ ನೇರವಾಗಿ ಬಾವಿಯ ಹತ್ತಿರ ಹೋದರು. ಅವರಿಗೂ ಆ ಜಾಗದಲ್ಲಿ ಏನೋ ಒಂದು ವಿಚಿತ್ರ ಅನುಭವವಾಯಿತು. ಅವರು ಕೆಳಗೆ ಬಿದ್ದಿದ್ದ ಆ ಒಡೆದ ಸ್ಕ್ರೀನ್ ನ ಮೊಬೈಲ್ ಅನ್ನು ತಮ್ಮ ಕೈಗವಸು ಹಾಕಿದ ಕೈಗಳಿಂದ ಎತ್ತಿಕೊಂಡರು. ಕತ್ತಲೆ ಇನ್ನೂ ಸರಿದಿರಲಿಲ್ಲ. ಆ ಮನೆಯ ಹಿತ್ತಲಿನಲ್ಲಿ ಸದ್ದಿಲ್ಲದೆ ನೆರಳು ಈಗ ಸಿದ್ದಪ್ಪನನ್ನೇ ಗಮನಿಸುತ್ತಿತ್ತು. ರೂಪಾಳ ಶವವನ್ನು ತಾಲೂಕು ಆಸ್ಪತ್ರೆಗೆ ಕಳುಹಿಸಲಾಯಿತು. ಆಸ್ಪತ್ರೆಯ ತಣ್ಣನೆಯ ಶವಗಾರದಲ್ಲಿ ಡಾಕ್ಟರ್ ರಾಘವನ್ ರೂಪಾಳ ದೇಹವನ್ನು ಪರೀಕ್ಷಿಸುತ್ತಿದ್ದರು. ವೈದ್ಯರು ಅವಳ ದೇಹದ ಮೇಲೆ ನಡೆದಿರುವ ದೌರ್ಜನ್ಯಗಳ ರಹಸ್ಯವನ್ನ ಬಿಡಿಸುತ್ತಿದ್ದರು. ಶೋಕತಪ್ತ ಮನೆ, ಮೌನದ ಭಯ. ಕೇವಲ ಬಾವಿಯ ಒಳಗೆ ನೀರು ಹನಿಯುವ ಸದ್ದು ಟಪ್ ಟಪ್ ಎಂದು ಕೇಳುತ್ತಿರುತ್ತದೆ. ಈ ಮೌನವು ಒಂದು ರೀತಿಯ ಅಸಹಜ ಭಯವನ್ನು ಮೂಡಿಸುತ್ತಿತ್ತು. ಊರಿನ ಸ್ಮಶಾನ ಆಗಲೇ ಕತ್ತಲೆ ಆವರಿಸುತ್ತಿತ್ತು. ಚಿತೆಯ ಮೇಲೆ ರೂಪಾಳ ದೇಹ, ಆಕಾಶದಿಂದ ಬೀಳುವ ಮಳೆಯ ಹನಿಗಳ ಟಪ್ ಟಪ್ ಸದ್ದು ಈಗ ಚಿತೆಯ ಬೆಂಕಿಯ ಮೇಲೆ ಬಿದ್ದಾಗ ಬರುವ ಪಟಪಟ ಸದ್ದಿನೊಂದಿಗೆ ಮಿಳಿತವಾಗಿತ್ತು. ಸುತ್ತಲೂ ಆವರಿಸಿದ್ದ ಸ್ಮಶಾನದ ಕತ್ತಲೆ ಕೇವಲ ಆ ಉರಿಯುತ್ತಿರುವ ಚಿತೆಯ ಬೆಳಕಿನಲ್ಲಿ ಮಾತ್ರ ನಡುಗುತ್ತಿತ್ತು. ಲಕ್ಷ್ಮಿ ಚೀರುತ್ತಾ, ನನ್ನ ಮಗಳನ್ನ ಸುಡಬೇಡಿ ಅಣ್ಣ, ಅವಳಿಗೆ ಶಾಖ ತಡೆಯೋಕೆ ಆಗಲ್ಲ, ಅಷ್ಟು ಮೃದು ನನ್ನ ಮಗಳು. ಚಂದ್ರಶೇಖರ್ ಕಣ್ಣೀರು ಒರೆಸುತ್ತ, ಲಕ್ಷ್ಮಿ ಅವಳು ನಮ್ಮನ್ನು ಬಿಟ್ಟು ಹೋಗಿ ಸಂಕಟದ ಲೋಕಕ್ಕೆ ಹೋಗ್ಬಿಟ್ಟಳು. ಈಗ ಬೆಂಕಿ ಅವಳಿಗೆ ನೋವು ಕೊಡಲ್ಲ. ದೀಪಾ, ಅಪ್ಪ, ಅಕ್ಕ ಇವತ್ತು ಹಾಕೋಬೇಕಿದ್ದ ಹೊಸ ಸೀರೆನ ಅವಳ ಜೊತೆನೆ ಸುಟ್ಬಿಡಿ. ನೋಡಿದ್ರೆ ಅವಳು ಎದ್ದು ಬರ್ತಾಳೇನೋ ಅನ್ಕೊಂಡಿದ್ದೆ. ಚಂದ್ರಶೇಖರ್, ವಿಧಿ ಬರಹ ಹಸಿಯಾಗಿರುವಾಗಲೇ ಅವಳ ಬದುಕು ಬೂದಿ ಆಗ್ತಿದೆ. ಲಕ್ಷ್ಮಿ, ಯಾರ ಕಣ್ಣು ಬಿತ್ತೋ ನನ್ನ ಮಗಳ ಮೇಲೆ? ಆಸೆಗಳ ಜೊತೆನೆ ಮಣ್ಣಾದಳಲ್ಲ ನನ್ನ ಮಗಳು. ಅಮ್ಮ, ಅಕ್ಕ ಯಾಕೆ ನಮ್ಗೆ ಯಾವ ವಿಷಯ ಹೇಳಲೇ ಇಲ್ಲ? ಹಾಗೇನಾದ್ರೂ ಕಷ್ಟ ಇದ್ದಿದ್ರೆ ನಾನು ಅವಳಿಗೆ ಸಹಾಯ ಮಾಡ್ತಿದ್ದೆ ಅಲ್ವಾ? ಚಂದ್ರಶೇಖರ್, ಯಾವ ಕಷ್ಟ ಅವಳಿಗೆ? ಕೇಳಿದ್ದನ್ನೆಲ್ಲ ಕೊಡಿಸಿ ಅವಳು ಆಸೆ ಪಟ್ಟ ಓದನ್ನೇ ಓದಿಸಿದೆ. ಲಕ್ಷ್ಮಿ, ಅವಳಿಗೆ ಯಾಕೆ ಕಷ್ಟ ದೀಪಾ? ನಿನಗೆ ಏನಾದ್ರೂ ಕಮ್ಮಿ ಮಾಡಿದ್ರು? ಅವಳಿಗೆ ಯಾವ ಕೊರತೆ ಮಾಡಿಲ್ಲ, ಆದ್ರೂ ಯಾವ ಸುಳಿವು ನೀಡದೆ ಹೀಗೆ ಮಾಡಿಕೊಂಡ್ಲು. ಚಂದ್ರಶೇಖರ್, ಗೊತ್ತಿಲ್ಲ ಲಕ್ಷ್ಮಿ, ಆದ್ರೆ ಅವಳ ಕಣ್ಣಲ್ಲಿ ಒಂದು ವಾರದಿಂದ ಭಯ ಇರೋದನ್ನ ನೋಡಿದ್ದೆ. ಕೇಳೋ ಅಷ್ಟರಲ್ಲಿ ಎಲ್ಲಾ ಮುಗಿದು ಹೋಯ್ತು. ದೀಪಾ, ಆ ಬಾವಿ ಹತ್ರ ಅಕ್ಕ ಯಾಕೆ ಹೋಗಿದ್ಲು? ಅವಳು ತನ್ನಷ್ಟಕ್ಕೆ ತಾನು ಹೋಗೋ ಹುಡುಗಿ ಅಲ್ಲ, ಅವಳನ್ನ ಅಲ್ಲಿಗೆ ಕರೆಸಿಕೊಂಡಿರಬೇಕು. ಚಂದ್ರಶೇಖರ್, ಹಾಗೆಲ್ಲ ಏನು ಇಲ್ಲ ಮಗಳೇ, ಅವಳೇ ಹೋಗಿ ಆಯ ತಪ್ಪಿ ಬಿದ್ದಿರಬಹುದು ಅಥವಾ ಯಾವ ಕಾರಣಕ್ಕೋ ಮತಿಯೇ ಮಾಡಿಕೊಂಡಿರಬೇಕು. ಲಕ್ಷ್ಮಿ ನೋಡಿ, ಬೆಂಕಿ ಅವಳ ಮುಖವನ್ನು ಆವರಿಸಿಕೊಳ್ತಿದೆ. ನನ್ನ ಮಗಳನ್ನ ಕಾಪಾಡಿ ಯಾರಾದ್ರೂ. ನೀ ಮೂರ್ಛೆ ಹೋಗುತ್ತಾಳೆ. ದೀಪಾ ಅಮ್ಮನನ್ನು ಹಿಡಿದುಕೊಂಡು, ಅಮ್ಮ ಎಚ್ಚರಾಗು. ಚಂದ್ರಶೇಖರ್ ಚಿತೆಯನ್ನು ನೋಡಿ ಕೈ ಮುಗಿಯುತ್ತಾ, ಕ್ಷಮಿಸಿ ಬಿಡು
ಮಗಳೇ, ನಿನ್ನ ಸಾವಿನ ರಹಸ್ಯ ಗೊತ್ತಿಲ್ಲ. ಅದನ್ನ ನಿನ್ನ ಜೊತೆನೆ ಸುಟ್ಟು ಹಾಕೋಕೆ ನಮಗೆ ಮನಸ್ಸಿಲ್ಲ. ಆದ್ರೆ ವಿಧಿ ಇಲ್ಲ. ಅದನ್ನು ತಿಳ್ಕೋಬೇಕು ಅಂದ್ರೆ ನೀನೇ ಹೇಳ್ಬೇಕು. ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ದೀಪಾ, ಅಪ್ಪ, ಬೆಂಕಿಯಲ್ಲಿ ಏನೋ ಕಪ್ಪು ಕಲೆ ಕಾಣಿಸ್ತಿದೆ ನೋಡಿ, ಅದು ಸುಡ್ತಾನೆ ಇಲ್ಲವಲ್ಲ? ಚಂದ್ರಶೇಖರ್ ಗಾಬರಿಯಿಂದ, ದೀಪಾ ಅದನ್ನು ನೋಡಬೇಡ, ಅತ್ತ ತಿರುಗು. ನಮ್ಮ ಕುಟುಂಬಕ್ಕೆ ಅಂಟಿರೋ ಶಾಪ. ದೀಪಾ, ಯಾವ ಶಾಪ ಅಪ್ಪ? ನೀವು ಏನನ್ನೋ ಮುಚ್ಚಿಡ್ತಿದ್ದೀರಾ? ಚಂದ್ರಶೇಖರ್, ಈ ಸಮಯ ಅದಕ್ಕಲ್ಲ. ಚಿತೆ ಆರಿ ಬೂದಿಯಾಗುವ ಮುನ್ನ ನಾವು ಇಲ್ಲಿಂದ ಹೋಗಬೇಕು. ಎಚ್ಚರಗೊಂಡು, ನಾನು ಹೋಗಲ್ಲ. ನನ್ನ ಮಗಳು ಒಬ್ಬಳೇ ಇರೋಕೆ ಹೆದರ್ತಾಳೆ. ನಾನು ಇಲ್ಲೇ ಇರ್ತೀನಿ. ಚಂದ್ರಶೇಖರ್, ಲಕ್ಷ್ಮಿ ಹಠ ಮಾಡ್ಬೇಡ. ಈಗ ಅವಳ ಜೊತೆ ನಾವು ಇರೋ ಅವಶ್ಯಕತೆ ಇಲ್ಲ. ಈಗ ಅವಳಿಗೆ ಯಾವ ಭಯ ಆಗಲ್ಲ. ಬಾ ಹೋಗೋಣ. ಲಕ್ಷ್ಮಿ, ಮನೆಗೆ ಹೋಗಿ ಏನು ಮಾಡ್ಬೇಕು? ನನ್ನ ಮಗಳೇ ಇಲ್ವಲ್ಲ? ಚಂದ್ರಶೇಖರ್, ರೂಪ ಸತ್ತಿರಬಹುದು, ಆದ್ರೆ ಅವಳ ನೆನಪು ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಇರುತ್ತೆ. ದೀಪಾ, ಹೌದು ಅಪ್ಪ. ಅಕ್ಕನ ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಅಕ್ಕನ ಫೋನ್ ಸಿದ್ದಪ್ಪ ಅವರ ಹತ್ತಿರ ಇದೆ ಅಲ್ವಾ? ಅದರಲ್ಲಿ ಏನಾದ್ರೂ ಸಿಗಬಹುದು. ಚಂದ್ರಶೇಖರ್, ಆ ಫೋನ್ ನಲ್ಲಿ ಇರೋದು ಕೇವಲ ನಂಬರ್ಗಳು ಅಷ್ಟೇ. ದೀಪಾ, ಚುಟು ಚುಟು ಅಂತ ಬೆಂಕಿ ಆರುತ್ತಿದೆ. ಅಕ್ಕ ಈಗ ಬೂದಿ ಆಗ್ತಿದ್ದಾಳೆ. ಚಂದ್ರಶೇಖರ್, ಹೌದು, ಇವತ್ತಿಗೆ ಎಲ್ಲ ಮುಗೀತು. ನನ್ನ ಮಗಳ ಕತೆ ಮುಗಿಯಿತು. ಇದ್ದಕ್ಕಿದ್ದಂತೆ ಗಾಳಿಯು ತನ್ನ ದಿಕ್ಕನ್ನು ಬದಲಿಸಿತು. ಅದು ಮನುಷ್ಯರ ಪಿಸು ಮಾತಿನಂತೆ ಕೇಳಿಸತೊಡಗಿತು. ಚಿತೆಯ ಮೇಲೆ ಮಲಗಿದ್ದ ರೂಪಾಳ ದೇಹದ ಮೇಲೆ ಬೆಂಕಿ ಕೆನ್ನಾಲಿಗೆ ಚಾಚುತ್ತಿತ್ತು. ಆದರೆ ವಿಚಿತ್ರವೆಂದರೆ ಅಷ್ಟು ಜೋರಾಗಿ ಉರಿಯುತ್ತಿದ್ದರೂ ಅವಳ ಮುಖ ಮಾತ್ರ ಕಿಂಚಿತ್ತು ಸುಟ್ಟಿರಲಿಲ್ಲ. ಬದಲಾಗಿ ಸಾವಿನ ಆ ಪಿಳಿಚಿಕೊಂಡ ಮುಖದಲ್ಲಿ ಒಂದು ಸಣ್ಣ ನಗು ಸ್ಪಷ್ಟವಾಗಿ ಮೂಡಲಾರಂಭಿಸಿತು. ಕ್ಷಣಾರ್ಧದಲ್ಲಿ ಆ ಮೌನವನ್ನು ಸೀಳಿಕೊಂಡು ದಟ್ಟ ಮಂಜು ಕವಿಯಿತು. ಸ್ಮಶಾನದ ಮೂಲೆಯಲ್ಲಿದ್ದ ಹಳೆಯ ಮರವೊಂದರಿಂದ ಗೂಬೆಯೊಂದು ಭಯಾನಕವಾಗಿ ಕಿರುಚಿತು. ಇದರಲ್ಲಿ ಚಿತೆಯ ಮೇಲೆ ಚಟಪಟ ಎನ್ನುತ್ತಿದ್ದ ಸದ್ದು ನಿಂತು ಹೋಯಿತು. ಉರಿಯುತ್ತಿದ್ದ ಬೆಂಕಿ ದಿಢೀರನೆ ನೀಲಿ ಬಣ್ಣಕ್ಕೆ ತಿರುಗಿತು. ಹಳ್ಳಿಯ ಜನ ಆಡಿಕೊಳ್ಳುತ್ತಿದ್ದ ಮಾತುಗಳು ವಾತಾವರಣದಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ರೂಪಾಳ ಮುಚ್ಚಿದ ಕಣ್ಣುಗಳು ಹಠಾತ್ತನೆ ತೆರೆದುಕೊಂಡವು. ಆ ಕಣ್ಣುಗಳಲ್ಲಿ ಮನುಷ್ಯ ಸಹಜವಾದ ಕಣ್ಣುಗುಡ್ಡೆಗಳಿರಲಿಲ್ಲ. ಬದಲಾಗಿ ಕೆಂಡದಂತಹ ಕೆಂಪು ಬೆಳಕು ಹೊರಸೂಸುತ್ತಿತ್ತು. ಅವಳ ದೇಹವು ಚಿತೆಯ ಮೇಲಿಂದ ಮೆಲ್ಲನೆ ಮೇಲಕ್ಕೆ ಏಳತೊಡಗಿತು. ಸುಡುತ್ತಿದ್ದ ಕಟ್ಟಿಗೆಗಳ ಮಧ್ಯೆ ಅವಳ ಕೈಗಳು ಹೊರಬಂದವು. ಬೆರಳುಗಳ ಉಗುರುಗಳು ಕ್ಷಣ ಕ್ಷಣಕ್ಕೂ ಉದ್ದವಾಗುತ್ತಾ ಕಪ್ಪಾಗತೊಡಗಿದವು. ಆದರೆ ಇದು ಯಾರ ಕಣ್ಣಿಗೂ ಕಾಣುತ್ತಿರಲಿಲ್ಲ. ಎಲ್ಲರೂ ಸ್ಮಶಾನದಿಂದ ಊರಿನ ಕಡೆಗೆ ಹೆಜ್ಜೆ ಹಾಕಿದರು. ದೀಪಾ ತನ್ನ ತಾಯಿ ಕೈ ಹಿಡಿದು ಕಣ್ಣೀರು ಹಾಕುತ್ತಾ ಮನೆ ಕಡೆ ಹೊರಟಳು. ದೂರದಲ್ಲಿ ಯಾರೋ ನಡೆದು ಬರುತ್ತಿರುವ ಸದ್ದು. ಆದರೆ ಅದು ಮನುಷ್ಯನ ಹೆಜ್ಜೆ ಆಗಿರಲಿಲ್ಲ. ಚಿತೆಯ ಮುಂದಿದ್ದ ಮಣ್ಣು ತಾನಾಗಿಯೇ ಕಂಪಿಸುತ್ತಿತ್ತು. ಮೆಲ್ಲನೆ ಕುಳಿತಳು. ಅವಳ ಕುತ್ತಿಗೆಯ ಎಲುಬುಗಳು ಮುರಿದು ಹೋಗುವಂತೆ ಸಹಜವಾಗಿ ತಿರುಗಿದವು. ಊರಿನ ಕಡೆಗೆ ಮುಖ ಮಾಡಿದ ಅವಳು ಭಯಾನಕ ಸ್ವರದಲ್ಲಿ ನಗುತ್ತಾ, ನನ್ನ ಸಾವಿನ ಬಗ್ಗೆ ಮಾತಾಡುತ್ತಿದ್ದವರು ಈಗ ನನ್ನ ಆಗಮನಕ್ಕೆ ಕಾಯುತ್ತಿರಲಿ. ಕ್ಷಣದಲ್ಲಿ ಮಳೆ ಹನಿಗಳ ಟಪಟಪ ಸದ್ದು ನಿಂತು ಹೋಗಿ ಕೇವಲ ಅವಳ ಅಟ್ಟಹಾಸ ಮಾತ್ರ ಇಡೀ ಸ್ಮಶಾನವನ್ನು ಆವರಿಸಿಕೊಂಡಿತ್ತು. ಸುತ್ತಲೂ ಮೌನ, ಕೇವಲ ಚಿತೆ ಉರಿಯುವ ಶಬ್ದ. ಇಡೀ ಊರು ಅವಳ ಸಾವಿನ ಬಗ್ಗೆ ಆಡಿಕೊಳ್ಳುತ್ತಿದ್ದರೆ ಮರುದಿನ ಸಂಜೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಇನ್ಸ್ಪೆಕ್ಟರ್ ಸಿದ್ದಪ್ಪನ ಕೈ ಸೇರಿತು. ಇದನ್ನು ಓದುತ್ತಿದ್ದಂತೆ ಸಿದ್ದಪ್ಪನ ಹಣೆ ಮೇಲೆ ಬೆವರಿನ ಹನಿಗಳು ಕಾಣಿಸಿಕೊಂಡವು. ಆ ವರದಿಯಲ್ಲಿ 3 ದಿಗಿಲು ಹುಟ್ಟಿಸುವ ಅಂಶಗಳಿದ್ದವು. ಸುರಿಗಟ್ಟಿ ಸಾವು. ರೂಪ ಬಾವಿಗೆ ಬಿದ್ದು ಸತ್ತಿಲ್ಲ. ಅವಳ ಶ್ವಾಸಕೋಶದಲ್ಲಿ ನೀರು ತುಂಬಿರಲಿಲ್ಲ. ಅಂದರೆ ಯಾರೋ ಅವಳನ್ನು ಬಾವಿಗೆ ತಳ್ಳುವ ಮೊದಲೇ ಅವಳ ಗಂಟಲನ್ನು ಇಸುಕಿ ಅಥವಾ ಮುಖಕ್ಕೆ ದಿಂಬು ಒತ್ತಿ ಸುರಿಗಟ್ಟಿಸಿ ಕೊಂದಿದ್ದರು. ಬಾವಿಗೆ ಬಿದ್ದಾಗ ಅವಳು ಆಗಲೇ ಹೆಣವಾಗಿದ್ದಳು. ಪ್ರತಿರೋಧದ ಗುರುತುಗಳು ಅವಳ ಉಗುರುಗಳ ನಡುವೆ ಕೆಲವು ಸಣ್ಣ ತುಣುಕುಗಳು ಸಿಕ್ಕಿದ್ದವು. ಅಂದರೆ ಸಾಯುವ ಮುನ್ನ ರೂಪ ತನ್ನ ಕೊಲೆಗಾರನ ಜೊತೆ ಹೋರಾಡಿದ್ದಾಳೆ. ಅವನ ಕೈ ಮತ್ತು ಮುಖವನ್ನು ಬಲವಾಗಿ ಪರಚಿದ್ದಾಳೆ. ಆ ಕೊಲೆಗಾರನ ಮೈ ಮೇಲೆ ಈಗಲೂ ಆ ಗಾಯದ ಗುರುತು ಇರಲೇಬೇಕು. ಹಾಗೆ ಇನ್ನೊಂದು ವಿಷಯ, ರೂಪ ಗರ್ಭಿಣಿಯಾಗಿದ್ದಳು. ದಪ್ಪ ವರದಿಯನ್ನು ಮುಚ್ಚಿ ಮನೆಯತ್ತ ನೋಡಿದರು. ಹೊರಗೆ ಪೊಲೀಸರು ಮತ್ತು ಊರಿನವರು ಸಾವಿನ ಕಾರಣಕ್ಕಾಗಿ ಕಾಯುತ್ತಿದ್ದರು. ಡಾಕ್ಟರ್ ಸಿದ್ದಪ್ಪ ಒಳಗೆ ಬಂದಾಗ ಡಾಕ್ಟರ್ ಗಾಬರಿಯಿಂದ ಅವರತ್ತ ನೋಡಿದರು. ಸಿದ್ದಪ್ಪ ಅವರೇ, ಇದು ಕೇವಲ ಸಾವಲ್ಲ, ದೊಡ್ಡ ದುರಂತ. ನೀವು ಈ ಕೇಸನ್ನು ಈಗಲೇ ಗಂಭೀರವಾಗಿ ತಗೋಬೇಕು. ಡಾಕ್ಟರ್ ಮಾತು ಸಿದ್ದಪ್ಪನವರಲ್ಲಿ ಕುತೂಹಲ ಮೂಡಿಸಿತು. ಡಾಕ್ಟರ್, ಏನಾಯ್ತು? ಸಿದ್ದಪ್ಪ ಕೇಳಿದರು. ಡಾಕ್ಟರ್ ರಾಘವನ್ ಆ ವರದಿಯನ್ನು ಇನ್ಸ್ಪೆಕ್ಟರ್ ಸಿದ್ದಪ್ಪನವರ ಕೈಗಿಟ್ಟು ಹೇಳಿದರು. ಕೇವಲ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಸಿದ್ದಪ್ಪ ಅವರೇ. ಅವಳು ಸಾಯುವಾಗ 2 ಜೀವಗಳು ಹೋಗಿವೆ. ರೂಪ 3 ತಿಂಗಳ ಗರ್ಭಿಣಿಯಾಗಿದ್ದಳು. ಕೇಳಿ ಸಿದ್ದಪ್ಪನಿಗೆ ಸಿಡಿಲು ಬಡಿದಂತಾಯ್ತು. ಆ ಹಳ್ಳಿ ಹುಡುಗಿ ಸಂಪ್ರದಾಯಸ್ಥ ಕುಟುಂಬದ ಮಗಳು ಗರ್ಭಿಣಿಯಾಗಿದ್ದಳು. ಸತ್ಯ ಇಡೀ ಕೇಸ್ನ ದಿಕ್ಕನ್ನೇ ಬದಲಿಸಿತು. ಇನ್ಸ್ಪೆಕ್ಟರ್ ಸಿದ್ದಪ್ಪ ಗರ್ಭಿಣಿಯಾಗಿದ್ದಳೆ. ಹಾಗಾದ್ರೆ ಅವಳ ಸಾವಿಗೆ ಇದುವೇ ಕಾರಣವಿರಬಹುದೇ? ಅವಳನ್ನು ಯಾರಾದರೂ ಮೋಸ ಮಾಡಿದ್ದಾರಾ? ಸಿದ್ದಪ್ಪನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆ
ಪ್ರಶ್ನೆಗಳು ಹುಟ್ಟಿಕೊಂಡವು. ಈ ಸಾವು ಗರ್ಭಿಣಿ ಅನ್ನೋ ರಹಸ್ಯವನ್ನ ಮುಚ್ಚಿ ಹಾಕಲು ನಡೆದ ಕೊಲೆಯೇ ಎಂಬ ಸಂಶಯ ಕಾಡತೊಡಗಿತು. ಸಿದ್ದಪ್ಪ ಶವಾಗಾರದಿಂದ ಹೊರಗೆ ಬಂದಾಗ ದೂರದಲ್ಲಿ ಕುಳಿತಿದ್ದ ಶೇಖರ್ ಕಣ್ಗಳಲ್ಲಿ ಅದೇ ಮೌನವಿತ್ತು. ಆದರೆ ಆ ಮೌನದ ಹಿಂದೆ ನೋವು ಅಡಗಿದೆ ಎಂಬುದು ಸಿದ್ದಪ್ಪನಿಗೆ ಅರ್ಥವಾಗುತ್ತಿತ್ತು. ಅವನು ಈಗಲೇ ಚಂದ್ರಶೇಖರನಿಗೆ ಏನು ಹೇಳುವುದು ಬೇಡವೆಂದು ಈ ವಿಷಯವನ್ನು ರೂಪಾಳ ಬಳಿ ಹೇಳುವುದು ಸರಿಯೆಂದು ನಿರ್ಧರಿಸಿದ. ಸಿದ್ದಪ್ಪ ರೂಪಾಳ ಮನೆಗೆ ಬಂದರು. ರೂಪಾಳ ತಂದೆ ಚಂದ್ರಶೇಖರ್ ಜಗಲಿಯ ಮೇಲೆ ಕುಳಿತಿದ್ದರು. ಸಿದ್ದಪ್ಪ ನಿಧಾನವಾಗಿ ಅವರ ಹತ್ತಿರ ಹೋಗಿ ಕೇಳಿದರು, ಚಂದ್ರಣ್ಣ, ನಿಮ್ಗೆ ಈ ಊರಲ್ಲಿ ಯಾರಾದ್ರೂ ಹಳೆಯ ದ್ವೇಷ ತೀರಿಸಿಕೊಳ್ಳೋಕೆ ಕಾಯ್ತಿದ್ರ? ಚಂದ್ರಶೇಖರ್ ಕಣ್ಣುಗಳಲ್ಲಿ ಒಂದು ಕ್ಷಣ ಭಯ ಕಾಣಿಸಿಕೊಂಡಿತು. ಅವರು ಅಂದಿದ್ದಿಷ್ಟೇ, ನನ್ನ ಮಗಳನ್ನ ಯಾರೋ ಕೊಂದಿದ್ದಾರೆ ಅನ್ನೋ ಅನುಮಾನ ಇದೆಯಾ ನಿಮ್ಗೆ? ಹಾಗೆಲ್ಲ ಏನೂ ಆಗಿರಲ್ಲ, ದಯವಿಟ್ಟು ಇದನ್ನ ಮುಂದುವರಿಸದೆ ಇಲ್ಲಿಗೆ ಬಿಡಿ. ತನಿಖಾಧಿಕಾರಿ ಗಂಭೀರ ಧ್ವನಿಯಲ್ಲಿ, ನೋಡಿ ಚಂದ್ರಣ್ಣ, ಎಲ್ಲವನ್ನೂ ಹತ್ತಿರದಿಂದ ಗಮನಿಸಿದರೆ ಇದು ಕೇವಲ ಸಾವು ಅಂತ ಅನ್ನಿಸುತ್ತಿಲ್ಲ. ನೇರವಾಗಿ ಕೇಳ್ತೀನಿ, ನಿಮಗೆ ಈ ಊರಲ್ಲಿ ಯಾರಾದರೂ ಹಳೆಯ ದ್ವೇಷ ತೀರಿಸಿಕೊಳ್ಳೋಕೆ ಕಾಯ್ತಿದ್ರ ಅಥವಾ ರೂಪಾಳ ಮೇಲೆ ಯಾರಿಗಾದರೂ ಸಿಟ್ಟಿತ್ತ? ಮುಂದೇನು? ರೂಪಾ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಅವಳದ್ದು ಕೊಲೆ ಎಂದು ಪೋಸ್ಟ್ ಮಾರ್ಟಂ ವರದಿ ಹೇಳುತ್ತಿದೆ. ಆದರೆ ಅವಳನ್ನು ಬಾವಿಗೆ ತಳ್ಳುವ ಮುನ್ನ ಉಸಿರುಗಟ್ಟಿಸಿ ಕೊಂದ ಆ ಕ್ರೂರಿ ಯಾರು? ರೂಪಾಳ ಉಗುರುಗಳ ನಡುವೆ ಸಿಕ್ಕಿರುವ ಚರ್ಮದ ತುಣುಕುಗಳು ಯಾವ ಹಂತಕನ ರಹಸ್ಯವನ್ನು ಬಯಲು ಮಾಡಲಿವೆ? ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.